ನಾನು ಅಶ್ವದ್ವಿತ್ ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂತ ಜನರನ್ನು ಕೇಳೋಕ್ಕೂ ಮುಂಚೆ ನಾನಿವಾಗ ಶಾಂತಿನಗರ ಕ್ಷೇತ್ರಕ್ಕೆ ಬಂದಿದ್ದೀನಿ. ಹ್ಯಾರಿಸ್ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ. ಈ ಕ್ಷೇತ್ರದ ನಂಜಪ್ಪ ಸರ್ಕಲ್ಗೆ ನಾನು ಬಂದಿದ್ದೀನಿ. ಇದೇನಪ್ಪ ಖಾಲಿ ಕಾಣ್ತಾ ಇದೆ ನನ್ನ ಹಿಂದಗಡೆ, ಯಾವುದೋ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅಂತ ಅಂದ್ಕೊಂಡ್ರಾ? ಈ ಬಿಲ್ಡಿಂಗ್ ಬಂದು ನಂಜಪ್ಪ ಸರ್ಕಲ್ನಲ್ಲಿರುವಂಥ ಹೆರಿಗೆ ಆಸ್ಪತ್ರೆ. ಡಿಸೆಂಬರ್ 16, 1964ರಲ್ಲಿ ನಿರ್ಮಾಣವಾದಂತಹ ಈ ಒಂದು ಹೆರಿಗೆ ಆಸ್ಪತ್ರೆ ಇದನ್ನು ಮುಚ್ಚಿ ಈಗಾಗಲೇ 1.5 ವರ್ಷ ಆಗಿದೆ. ಇಲ್ಲಿ ಅನೇಕ ಗರ್ಭಿಣಿಯರು ಬಂದು ಹೆರಿಗೆ ಮಾಡಿಸ್ಕೊಂಡಿರುವಂಥ ಈ ಆಸ್ಪತ್ರೆಯಲ್ಲಿ ಇವತ್ತು ಈ ಆಸ್ಪತ್ರೆ ಏನಾಗಿದೆ ಅಂದರೆ ಪಾಳು ಬಿದ್ದಾಗಿದೆ. ಕಾರಣ ಇಲ್ಲಿ ಏನೋ ಭಾಳ ದೊಡ್ಡದಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದಂಥ ಸರ್ಕಾರ ಈ ಒಂದು ಸದ್ಯಕ್ಕೆ ಎಷ್ಟೋ ಪೇಷಂಟ್ಗಳು ಅಂದರೆ ಎಷ್ಟೋ ಗರ್ಭಿಣಿಯರು ಬಂದು ಇಲ್ಲಿ ಅಡ್ಮಿಂಟ್ ಆಗಿ ಇಲ್ಲಿ ಹೆರಿಗೆ ಮಾಡಿಸ್ಕೋತಿದ್ದವರು ಇವಾಗ ಯಾರೂ ಕೂಡ ಬಾರದ ಪರಿಸ್ಥಿತಿ ಆಗಿದೆ. ಇದೇ ಏರಿಯಾದಲ್ಲೇ ನಾವು ಕೂಡ ಜನರನ್ನ ಮಾತನಾಡಿಸುವಂಥದ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳಿದ್ದಾವೆ. ಅದಕ್ಕೂ ಮುಂಚೆ ಒಂದು ಸಲ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲೇ ಇದನ್ನು ತೋರಿಸ್ಬಿಡೋಣ ಅಂತ ನೋಡಿ. ಗಮನಿಸ್ತಾ ಇದ್ದೀರಾ, ಈಗ ಸದ್ಯಕ್ಕೆ ಇದು ಜಾಗ ಪಾರ್ಕಿಂಗ್ ಮಾಡೋದಕ್ಕಾಗ್ಬಿಟ್ಟಿದೆ. ಈ ಪಾರ್ಕಿಂಗ್ ಸ್ಲಾಟ್ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಇವತ್ತು ಆ್ಯಂಬುಲೆನ್ಸ್ ಇಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಆ್ಯಂಬುಲೆನ್ಸ್ ಕೊರತೆ ಕಾಡ್ತಾ ಇದೆ. ಆ್ಯಂಬುಲೆನ್ಸ್ ಸೇವೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಸಾಕಷ್ಟು ಆರೋಪಗಳಿವೆ. ಅಂಥದ್ರಲ್ಲಿ ಇಷ್ಟು ಚೆನ್ನಾಗಿರುವಂಥ ಒಂದು ಆ್ಯಂಬುಲೆನ್ಸ್ ಗಾಡಿಗಳನ್ನು ತಗೊಬಂದು ನೋಡಿ ಕರ್ನಾಟಕ ಸರ್ಕಾರ ಆ್ಯಂಬುಲೆನ್ಸ್. ಈ ಆ್ಯಂಬುಲೆನ್ಸ್ ಇವತ್ತು ಯಾವ ರೀತಿಯಾಗಿ ಪಾಳು ಬಿದ್ದೋಗಿದೆ ಅಂತಂದರೆ ಇದರ ಹೊಣೆ ಯಾರು? ಇದಕ್ಕೆ ಯಾರು ಜವಾಬ್ದಾರಿ? ಈಗ ನೋಡಿ, ನ್ಯಾಷನಲ್ ಆ್ಯಂಬುಲೆನ್ಸ್ ಸರ್ವಿಸ್, ರಾಜ್ಯ ಸರ್ಕಾರದ ಈ ಒಂದು ಆ್ಯಂಬುಲೆನ್ಸ್ ಈ ರೀತಿಯಾಗಿ ದಿಕ್ಕಾಪಾಲಾಗಿ ದಿಕ್ಕಿಲ್ಲದಂತೆ ಬಿದ್ದಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅಷ್ಟು ಮಾತ್ರ ಅಲ್ಲ, ಈಗ ಕತೆ ಏನಾಗಿದೆ ಗೊತ್ತಾ? ಇಲ್ಲಿ ನೋಡಿ, ಈ ಕತೆ ಏನು ಅಂತಂದರೆ ಈ ಜಾಗ ಇದೆಯಲ್ಲ, ಈ ಜಾಗ ಈಗ ನಿಮಗೆ BBMP ಅಂದರೆ GBA ಕಸದ ಗಾಡಿಯನ್ನು ನಿಲ್ಲಿಸಿಕೊಳ್ಳುವಂಥ ಒಂದು ಸ್ಟ್ಯಾಂಡ್ ಆಗಿಬಿಟ್ಟಿದೆ. ಆ ಕಸದ ಗಾಡಿಯನ್ನು ನಿಲ್ಲಿಸ್ಕೊಳ್ಳುವಂಥ ಜಾಗ ಆಗಿಬಿಟ್ಟಿದೆ. ಸೊ ನಮ್ಮ ನಂಜಪ್ಪ ಸರ್ಕಲ್ನಲ್ಲಿರುವಂಥ ಇತಿಹಾಸವುಳ್ಳಂಥ ಈ ಒಂದು ಹೆರಿಗೆ ಆಸ್ಪತ್ರೆ ಈಗ ಪಾಳು ಬಿದ್ದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇದನ್ನು ಸರಿ ಮಾಡ್ತೀನಿ, ಏನೋ ಮಲ್ಟಿ ಸ್ಪೆಷಾಲಿಟಿ ಮಾಡ್ತೀನಿ, ಹಿಂಗೆ ಅಂತೇಳಿ ಬರ್ತಿದ್ದಂಥ ಜನರನ್ನು ಕೂಡ ಬಾರದಂಗೆ ಅದಕ್ಕೆ ಬೇಕಾದಷ್ಟು ಸಮಯ ತಗೊಳ್ಳುತ್ತೆ. ಅಲ್ಲಿವರೆಗೂ ಆಸ್ಪತ್ರೆ ಚಲಾವಣೆ ಮಾಡ್ಬೋದಿತ್ತಲ್ಲ. ಯಾವಾಗ ಇವರು ಗುದ್ಲಿ ಪೂಜೆ ಮಾಡ್ತಾರೆ ಅಲ್ಲಿವರೆಗೂ ಕೂಡ ಮಾಡ್ಬೋದಿತ್ತಲ್ಲ. ಯಾವಾಗ ಗುದ್ಲಿ ಪೂಜೆ ಆರಂಭ ಆಗುತ್ತೆ ಆವತ್ತು ನಿಲ್ಲಿಸಿದ್ರೆ ಆಗ್ತಿತ್ತು. ಆದರೆ ಈಗ ನೋಡಿ ಎಂಥ ಒಂದು ಪರಿಸ್ಥಿತಿ ಬಂದಿರೋದು. ಸೊ ಈ ಆಸ್ಪತ್ರೆಯ ನಿರ್ನಾಮಕ್ಕೆ ಕಾರಣ ಯಾರು? ಹಾಗಾದರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೀನಿ ಅಂತ ಹೇಳ್ತಿರುವಂಥ ರಾಜ್ಯ ಸರ್ಕಾರ ನಿಜಕ್ಕೂ ಕೂಡ ಯಾವಾಗ ಮಾಡುತ್ತೆ? ಈ ಆಸ್ಪತ್ರೆ ಜೀವ ಬರೋದು ಯಾವಾಗ? ಈ ಹೆರಿಗೆ ಆಸ್ಪತ್ರೆ ಮತ್ತೆ ಹುಟ್ಟೋದು ಯಾವಾಗ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬನ್ನಿ ಈಗ ಏನು ನಿಮ್ಮ ಪ್ರಾಬ್ಲಮ್ ಅಂತೇಳಿ ಆ ಕಡೆ ಏರಿಯಾ ಕಡೆ ಹೋಗೋಣ. ಅದಕ್ಕೂ ಮುಂಚಿತವಾಗಿ ಇಲ್ಲಿನ ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ಏನು ಈ ಕಡೆ ಬರ್ತಾ ಇದ್ದೀರಾ? ಸುಮ್ಮನೆ ನೀವು ಬಂದಿದ್ದೀರಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಅಲ್ಲ, ಇದು ನೀವು ಇದೇ ಏರಿಯಾನಾ? ಹೌದು ಸರ್. ಏನು ನಿಮ್ಮ ಹೆಸರು? ನನ್ನ ಹೆಸರು ಶಿವಕುಮಾರ್ ಅಂತ. ಶಿವಕುಮಾರ್ ಅವರೇ, ಈಗ ನಾವು ಇಲ್ಲಿ ಬಂದಾಗ ಇಲ್ಲಿ ಏರಿಯಾದಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಬಂದ ಸಂದರ್ಭದಲ್ಲಿ ಈ ಆಸ್ಪತ್ರೆ ನೋಡಿ ಸಿಕ್ಕಾಪಟ್ಟೆ ಇದಾಗೋಯ್ತು. ಈ ಆಸ್ಪತ್ರೆ ಬಗ್ಗೆ ವಿಚಾರಿಸ್ತೆ ನಾನು ನಮ್ಮ ಆಫೀಸಿಗೆ ಕಾಲ್ ಮಾಡಿ. ಇಲ್ಲ ಸರ್, ನಾನು ಹುಟ್ಟಿದ್ದು 1984ರಲ್ಲಿ. ನಾನು ಇಲ್ಲಿ ನೀವು ಇಲ್ಲೇ ಅವರೇನಾ? ಇಲ್ಲಿರೋರೆ. ಯಾಕೆ ಆಸ್ಪತ್ರೆ ಮುಚ್ಚಿದಾರೆ? ಏನ್ ಕತೆ? ಏನು IT ಹಾಸ್ಪಿಟಲ್ ಮಾಡ್ತೀನಿ ಅಂತ ಸುಮಾರು 2 ವರ್ಷದಿಂದ ಮುಚ್ಚಾಕಿದ್ದಾರೆ ಸರ್. ಅಲ್ಲಿ ಹೆರಿಗೆ ಬರೋರೆಲ್ಲ JK ಪುರದಿಂದ ಬರ್ತಾರೆ, ನೀಲ್ಚಂದ್ರದಿಂದ ಬರ್ತಾರೆ. ಪಾಪ ಅವರೆಲ್ಲ ಬಡವರು, SC ಜನಗಳು. ಆಮೇಲೆ ಬೇರೆ ಜನ ಇವರು ಬರ್ತಾರೆ. ಅವ್ರುಗಳು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಪಾಪ ಅವ್ರಿಗೆ ದುಡ್ಡು ಕಟ್ಟಕ್ಕಿರಲ್ಲ, ಮೆಡಿಕಲ್ ತೋರ್ಸಕ್ ಆಗಲ್ಲ. ಏನೋ ಮೆಡಿಕಲ್ ತೋರಿಸ್ಬಿಟ್ಟು ಅವ್ರಿಗೆ ಇದು ಮಾಡ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಬರ್ತಾರೆ. ಇವಾಗ ಅದನ್ನೇ ಅವರು SC ಜನಗಳು ಏನು ಮಾಡ್ತಾರೆ ಅಂತ ಇಲ್ಲಿ ಬಂದು ತೋರಿಸ್ಕೊಂಡು 9 ತಿಂಗಳು ತೋರಿಸ್ಕೊಂಡು ಹೆರಿಗೆ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಇಲ್ಲೇ ಹುಟ್ಟಿರೋರು. ಆಕ್ಚುಲಿ ನಾವು ಇಲ್ಲೇ ಜನ ಆಗಿದ್ದು. ನಾವು 74ರಲ್ಲಿ ಇಲ್ಲಿ ಹುಟ್ಟಿದ್ದು, ನಾರ್ಮಲ್ ಡೆಲಿವರಿ ಆಗಿದ್ದು. ಈ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲೆಲ್ಲ ಇದು ಮಾಡ್ಕೊಂಡು IT ಹಾಸ್ಪಿಟಲ್ ಮಾಡ್ತೀನಿ ಅಂತ ಮುಚ್ಚಾಕಿದೆ. ನಮ್ಮ SC ಜನಗಳು ತುಂಬ ಮೋಸ ಆಗಿದೆ. ದಯವಿಟ್ಟು ಇದು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ನಮಗೆ ಹಾಸ್ಪಿಟಲ್ ಬೇಕಾಗಿದೆ, ಓಪನ್ ಮಾಡಿ ನಡೀತಿತ್ತು ಬೇಕಿದ್ರೆ. ಹೌದು, ಹೋಗಿ ಅವಾಗಲೂ ಅವ್ರನ್ನ ಪ್ರಶ್ನೆ ಮಾಡಿದ್ವಿ ಡಾಕ್ಟರ್ಗಳನ್ನ, ಯಾಕೆ ಮೇಡಮ್ ನೀವು ಮುಚ್ಚಾಕ್ತಾ ಇದ್ದೀರಾ, ಏನು ವಿಷಯಕ್ಕೆ ನೀವು ಮುಚ್ಚಾಕ್ತಾ ಇದ್ದೀರಾ ಅಂದರೆ, ಇಲ್ಲ ಸರ್ IT ಹಾಸ್ಪಿಟಲ್ ಬರುತ್ತೆ, ನೀವು ಎಲ್ಲಾದ್ರೂ ಬಂದು ಆಸ್ಟಿನ್ ಡೌನ್ ಬರಬೇಕು. ಎಕ್ಸಾಂಪಲ್ ಏನಾದರೂ ಎಮರ್ಜೆನ್ಸಿ ಆದರೆ, ಯಾರಾದರೂ ಏನಾದರೂ ವಿಷ ಏನಾದರೂ ಕುಡಿದ್ರೆ ಇಲ್ಲಿಂದ ನಾವು ಆಸ್ಟಿನ್ ಡೌನ್ಗೆ ಹೋಗೋಷ್ಟು ಅವ್ರು ತಿರ್ಕೊಂಡ್ಬಿಡ್ತಾರೆ. ಅದೇ ನಾವು ಇಲ್ಲಿ ಇರೋರು ಇಲ್ಲೇ ಬಂದು ಒಂದು 5 ನಿಮಿಷದಲ್ಲಿ ಅವ್ರನ್ನ ಟ್ರೀಟ್ಮೆಂಟ್ ತೋರಿಸ್ಬೋದು ಅಲ್ವಾ? ಏನಾಗಿದೆ ಅಂದರೆ ಇಲ್ಲಿ ಬಂದು ತುಂಬಾ ಹೆರಿಗೆ ಆಸ್ಪತ್ರೆ ಮಾತ್ರ ಅಲ್ಲ, ಎಲ್ಲದೂ ಇತ್ತು. ಎಲ್ಲದು ನಾಯಿ ಕಚ್ಚಿದ್ರೆ TT ಇಂಜೆಕ್ಷನ್ ಕೊಡ್ತಿದ್ರು. ನಾಯಿ ಕಚ್ಚಿದ್ರು ಇಂಜೆಕ್ಷನ್ ಹಾಕ್ತಿದ್ರ? ನಾಯಿ ಕಚ್ಚಿದ್ರು ಇಂಜೆಕ್ಷನ್ ಇತ್ತು. ಏನಿದ್ರು ಹೆರಿಗೆ ಆಸ್ಪತ್ರೆ ಅಲ್ಲ ಹಂಗಾರೆ ಎಲ್ಲ ಸೇರಿ ಮಾಡ್ತಾ ಇದ್ರು ಇಲ್ಲಿ. ಸೊ ಏನ್ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಅಣ್ಣಯ್ಯಪ್ಪ ಅಂತ. ಅಣ್ಣಯ್ಯಪ್ಪ, ಏನು ಇದಕ್ಕೆ ಹಂಗಾರೆ ಬಿಡುಗಡೆ ಇಲ್ವಾ? ಏನು ಗೊತ್ತಾಗ್ತಾ ಇಲ್ಲ ಸರ್, ಏನು ಮಾಡ್ತಾರ ನಮಗೂ ಗೊತ್ತಾಗ್ತಾ ಇಲ್ಲ.
ಮಲ್ಟಿಪಿಸ್ ಹಾಸ್ಪಿಟ್ಲ್ ಅಂತ ಇದ್ದಾರೆ ಯಾವಾಗ ಮಾಡ್ತಾರೆ ಯಾವಾಗ ತೀರ್ತಾರೆ. ನಮಗಂತೂ ಮಲ್ಟಿಪಿಸ್ ಹಾಸ್ಪಿಟ್ಲ್ ಬೇಕಾಗಿಲ್ಲ. ಜನಗಳಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಸಾಕು ನಮ್ಗೆ ಇಲ್ಲಿ ಹೆರಿಗೆ ಬರೋರಿಗೆ. ಇವ್ರು ಮಲ್ಟಿ ಸ್ಪೆಷಾಲಿಟಿ ತಗೊಂಡು ನಾವೇನು ಮಾಡೋಕ್ಕಾಗುತ್ತೆ. ಅರ್ಜೆಂಟಿಗಾರು ಒಂದು ಪ್ರಾಥಮಿಕವಾಗಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬರೋವರೆಗೂ ಅದು ಸ್ವಲ್ಪ ಹೊತ್ತು ಹಾಸ್ಪಿಟ್ಲ್ ಅದು ಓಪನ್ ಆಗಿರ್ಬೋದಾಯ್ತಲ್ಲ, ಅದನ್ನೂ ಇಲ್ವಲ್ಲ. ಇನ್ನೊಂದು ವಿಷಯ ಹೇಳ್ಬೇಕಿದ್ದು, ಲಾಸ್ಟ್ ಟೈಮು ನಾವು ಬಂದಿರುವಾಗ ಇಲ್ಲಿ ನನಗೆ ಒಂದು ಬಾಟಲ್ ಚುಚ್ಕೊಂಡಿತ್ತು, ಒಂದು ಟಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ವಿ. ಮುಚ್ಚೋಗೋ ಸ್ಟೇಜಲ್ಲಿತ್ತು. ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಒಂದು ಟಿ ಇಂಜೆಕ್ಷನ್ ಇಲ್ಲ, ಒಂದು ಬ್ಯಾಂಡೇಜ್ ಇಲ್ಲ, ಏನೇನೋ ಎಕ್ವಿಪ್ಮೆಂಟ್ಸ್ ಕೊಡ್ತಾ ಇಲ್ಲ ಇಲ್ಲಿ. ಸುಮಾರು ಈ ಸರ್ಕಾರ ಇದೇ ಹಾಸ್ಪಿಟ್ಲ್ ಸುಮಾರು ಈ ಸರ್ಕಾರ ಬಂದಮೇಲೆ ಸುಮಾರು 15 ವರ್ಷದಿಂದ ನಮಗೆ ಒಂದು ಬ್ಯಾಂಡೇಜ್ ಸಿಗ್ತಾ ಇಲ್ಲ, ಸರ್ಕಾರ ಇದು ಸಿಗ್ತಾ ಇಲ್ಲ. ಏನ್ ಗೊತ್ತಾ, ಫಸ್ಟ್ ಆಫ್ ಆಲ್ ಆಸ್ಪತ್ರೆನೇ ಮುಚ್ಚಿಬಿಟ್ಟವ್ರೆ. ಇನ್ನು ಅದು ಸಿಗ್ತಾ ಇಲ್ಲ ಇದು ಸಿಗ್ತಾ ಇಲ್ಲ ಅಂತ ಏನು ಪ್ರಯೋಜನ. 2 ವರ್ಷ ಹಿಂದ್ಗಡೆ ಸ್ಟೋರಿ. ಅಂದರೆ ಇರೋ ಆಸ್ಪತ್ರೆಗಳಲ್ಲೇ ಏನೂ ಸಿಗ್ತಾ ಇಲ್ಲ, ಅದನ್ನೂ ಸರಿ ಮಾಡ್ತಾ ಇಲ್ಲ. ಇದ್ದ ಆಸ್ಪತ್ರೆಗಳನ್ನು ಕೂಡ ಮುಚ್ಚುತ್ತಾ ಇದ್ದೀರಿ. ಇಂಥ ಪರಿಸ್ಥಿತಿ ಆಗ್ತಾ ಇದೆ. ಅದು ಯಾವಾಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಓಪನ್ ಮಾಡ್ತೀರಪ್ಪ? ಆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ನೀವು ನಮ್ಮ ದಲಿತರು ಬಂದು ಅಲ್ಲಿ ನೀವು ತೋರಿಸ್ಕೊಳಕ್ಕಾಗತ್ತಾ? ನೀವು ಸಿಕ್ಕಾಪಟ್ಟೆ ಫೀಸ್ಗಳು ಮಾಡಿಬಿಟ್ರೆ ಹೌದು ಅಲ್ವಾ? ಇವಾಗ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ ಎಂಟ್ರಿ ಫೀಸ್ ಮಾಡಬೇಕಂದ್ರೆ 30,000-40,000 ಕಟ್ಟಬೇಕು. ಎಲ್ಲಿಂದ ಬರ್ತೀವಿ ನಾವು? ಎಸ್ ಸಿ ಅವರು ಎಲ್ಲಿಂದ ಬರುತ್ತೆ? ಒಂದು ದಿನಕ್ಕೆ 500 ರೂಪಾಯಿಂದ 1,000 ರೂಪಾಯಿ ದುಡಿತಾರೆ. ಅದನ್ನೇ ಸೇರಿಸಿ ಅವ್ರು ತಗೊಂಡ್ಬಂದು ಮಾಡೋಷ್ಟ್ರೊಳಗಡೆ ಅವರು ಏನು ಮಾಡಬೇಕಾಗುತ್ತೆ ಸರ್? ಓಕೆ 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 ಸರ್, ನೋಡಿ ದಯವಿಟ್ಟು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಈ ಒಂದು ಆಸ್ಪತ್ರೆಗೆ ಏನಾದ್ರು ಒಂದು ದಿಕ್ಕು ತೋರಿಸಿ ಬನ್ನಿ. ಏರಿಯಾ ಕಡೆ ಹೋಗೋಣ, ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಓಕೆ, ಶಾಂತಿನಗರ ಕ್ಷೇತ್ರದ ನಂಜಪ್ಪ ಸರ್ಕಲ್ನ ಆಸ್ಪತ್ರೆ ಕಥೆನ ನಾನು ನೋಡ್ಕೊಂಡು ಹಿಂಗೆ ಮುಂದಕ್ಕೆ ಬಂದೆ. ಈಗ ಅದೇ ಪಕ್ಕದ ಏರಿಯಾದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಜನರನ್ನು ಕೇಳುವಂಥದ್ದು ಐ ಸ್ಟ್ರೀಟ್ ಅಂತ ಅನುರಾಧ ಲೇಔಟ್, ಅಲ್ಲಿಗೆ ನಾವು ಬಂದಿದ್ದೀವಿ. ನೋಡಿ, ಈಗ ಆಲ್ರೆಡಿ ನಾವಿಲ್ಲಿ ಸುದ್ದಿ ಮಾಡಿದ್ವಿ ರಿಪಬ್ಲಿಕ್ ಕನ್ನಡ. ಮೊನ್ನೆ ಮಳೆ ಬಂದಾಗ ಕಂಪ್ಲೀಟಾಗಿ ತುಂಬಿಕೊಂಡು ಕೈಕಾಲು ಬಿದ್ದು ಕೈಕಾಲು ಮುರ್ಕೊಂಡ್ರು. ಆಮೇಲೆ ಇದನ್ನು ನಾವೀಗ ಬರ್ತೀವಿ ಅಂತ ಗೊತ್ತಾಗಿ ಈ ರೇಂಜಿಗೆ ಫುಲ್ಲು ರೆಡಿ ಮಾಡ್ತಾ ಇದ್ದಾರೆ. ಅದೇನು ರೆಡಿ ಮಾಡ್ತಾವ್ರೋ ಇದ್ರ ಮೇಲೆ ಮತ್ತೆ ಡಾಂಬರ್ ಹಾಕೋದು ಸೀನ್ ಇಲ್ಲ, ಬರೀ ಕುಯ್ತಾರೆ ಬಿಸಾಕ್ತಾರೆ ಹೋಗ್ತಾರೆ ಅಷ್ಟೇ. ಆ ಥರ ಪರಿಸ್ಥಿತಿ ಇದೆ. ಬನ್ನಿ ಜನರನ್ನ ಮಾತಾಡ್ಸೋಣ, ಇಲ್ಲಿ ಏನು ಹೇಳ್ತಾರೆ ಏನು ಕತೆ ಅಂತ. ಬನ್ನಿ ಮಾತಾಡ್ಸೋಣ. ನಿಮ್ಮ ಹೆಸರೇನು? ಕಮಲಮ್ಮ. ಬಾರಮ್ಮ ಇಲ್ಲಿ. ಓ ಕಮಲ, ಭಯವೇಕೆ? ನಮ್ಗೇನು ಭಯ ಇಲ್ಲ ಸರ್. ನಮ್ಗೆ ಬರ್ತಾರೆ, ಓಟ್ ಹಾಕೊಂತಾರೆ, ನಾವು ಪತ್ರ ಮಾಡ್ಕೊಡ್ತೀರಿ. ಆಯ್ತು, ನಾವು ಎಷ್ಟು ನಮ್ಮಮ್ಮ ನಮ್ಮಪ್ಪ ಇರೋಗ್ಲು ಹೇಳಿದ್ರು ಯಾವನೋ ಒಂದು ಪತ್ರ. ನಾನು ಏನು ಕೇಳಿದೆ ಅಂತ ಹಿಂಗೆ ಹೇಳ್ತಿದ್ರಿ ಇವಾಗ? ನಾನಿನ್ನು ಏನು ಕೇಳೇ ಇಲ್ಲ. ನೀನ್ ಏನಂದ್ರೆ ಹೇಳ್ದೆ ಸರ್. ಏನ್ ನಿಮ್ ಪ್ರಾಬ್ಲಮ್? ನಮ್ದು ಮನೆ ಪತ್ರ ಸರ್. ಮನೆ ಪತ್ರ ನಮ್ಗೆ ಕಚ್ಕಿಚ್ಬಿಡೋದಲ್ಲ, ನಾಯಿ ಕಟ್ರಿ ಕರ್ಕೊಂಡೋಗಿ. ಮನೆ ಪತ್ರಕ್ಕೆ ನಾವು ಇದ್ ಮಾಡ್ತೀರಿ ಸರ್. ಮಳೆ ಬಂದ್ರೆ ಎಲ್ಲಾ ಸುರಿತದೆ. ನೋಡಿ ಹೆಂಗೈತೆ ಮನೆ ಮೇಲೆಲ್ಲ. ಮನೆ ಗೋಡೆನೂ ಬಿದ್ದೋಯ್ತು. ನಮ್ದು ಮನೆನೂ ಬಿದ್ದು ಹೋಗ್ತಿದ್ಯಾ? ಬಾ ಸರ್, ಒಳಗಡೆ ನೋಡ್ತೀನಿ. ಮನೆಗೆ ಹಕ್ಕುಪತ್ರ ಇಲ್ವಾ? ಇಲ್ಲ ಸರ್. ಕೊಟ್ಟಿಲ್ವಾ? ಯಾರು ನಿಮ್ಮ ಎಮ್.ಎಲ್.ಎ? ನಮ್ಮ ಯಜಮಾನ್ರು ನಮ್ಮ ಎಮ್.ಎಲ್.ಎ ಅನ್ಬಿಟ್ಟೆ. ಎಮ್.ಎಲ್.ಎ ಯಾರು? ಎಮ್.ಎಲ್.ಎ ಯಾರು ಬರ್ತಾರ ಅವ್ರಿಗೆ ಸರ್. ಎಮ್.ಎಲ್.ಎ ನಾವು ಆಡಿಲ್ಲ. ಯಾರು ಬರ್ತಾರ ಅವ್ರಿಗೆ ನಾನು ಬಂದ್ರೆ ನೀನ್ ಬಂದ್ರೆ ಎಷ್ಟು ಕೊಡ್ಬೇಕು ಕಾಸು? ಕಾಸೆಲ್ಲ ನಾವು ತೆಗಿಲ್ಲ. ಇರ್ಲಿ ತಗೊಳ್ಳಿ. ಅಯ್ಯೋ ಬೇಡ. ಎಷ್ಟು ಕೊಡ್ಬೇಕು ಓಟಿಗೆ ಕಾಸು? ನಾವು ಕಾಸೆಲ್ಲ ತೆಗಿಲ್ಲ. ರೇಷನ್ ಕಾರ್ಡ್ ಇದೆಯಾ? ಐತೆ ಸರ್. ಗೃಹಲಕ್ಷ್ಮಿ ಬರ್ತದ್ಯಾ ಕಾಸು? 2,000 ಬರ್ತದೆ. ಬರುತ್ತಾ? ತಿಂಗಳು ಬರುತ್ತಾ? 2 ತಿಂಗಳಾಯ್ತು ಬಂದಿಲ್ಲ. 2 ತಿಂಗಳಾಯ್ತು ಬಂದಿಲ್ಲ. ಪಿಂಚಣಿ ಬಂದಿಲ್ಲ. ಪಿಂಚಣಿ ಎಷ್ಟು? ನೋಡಿ, ಪಿಂಚಣಿ ಬಂದಿಲ್ಲ. 800 ರೂಪಾಯಿ. 800 ರೂಪಾಯಿ ಬಂದಿಲ್ವಾ? 3 ತಿಂಗಳಾಯ್ತು. ದೇವ್ರೆ, ಹೋಗ್ಲಿ. ಇದು ಅಕ್ಕಿ ಎಷ್ಟು ಕೆಜಿ ಕೊಡ್ತಾರೆ? ಇಲ್ಲಪ್ಪ, ಒಬ್ರಿಗೆ ಎಷ್ಟು ಕೆಜಿ? 6 ಕೆಜಿ. 6 ಕೆಜಿನಾ? ಕಮಲಮ್ಮ, ಒಬ್ರಿಗೆ 10 ಕೆಜಿ ಕೊಡ್ಬೇಕು. 6 ಕೆಜಿ ಕೊಡ್ತಾರೆ ಸರ್. ಕೇಳ್ಬೇಕು 10 ಕೆಜಿ ಅಂತ. ನಾವು ಕೇಳಿದ್ರಿ ಸರ್, ಅಲ್ಲಿನೂ 6 ಕೆಜಿನ ಕೊಡೋದು. ನೋಡಿ ಹೆಂಗೆ ಇದು ಗ್ರೌಂಡ್ ಗೊತ್ತಾಗ್ತಾ ಇದೆ. ಹೇಳಿರೋದು 10 ಕೆಜಿ, ಕೊಡ್ತಾ ಇರೋದು 6 ಕೆಜಿ. ಬೇರೆ ಸಕ್ಕರೆ ಅಕ್ಕಿನೇ ಕೊಡೋದು ಸರ್. ನಾವು ಕೈಯಲ್ಲಿ ಹಾಕಿ ಸಕ್ಕರೆ ಎಲ್ಲ ತಗೊಂಡ್ಬರ್ತೀರಾ. ನಿಮ್ಮ ಹೆಸರೇನು?